ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಪಾದಯಾತ್ರೆ ಮೂಲಕ ಬೆಂಬಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಲೈಫ್ ಇನ್ಶೂರೆನ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ತಮ್ಮ ಎಲ್ಐಸಿ ಕಚೇರಿಯಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ತಮ್ಮ ಬೆಂಬಲ ನೀಡಿ ಹಲವರು ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡ ತಲುಪುವ ರೈಲ್ವೆ ಮಾರ್ಗಕ್ಕಾಗಿ 2026ರ ಕೇಂದ್ರ ಬಜೆಟ್ನಲ್ಲಿ ಯೋಜನೆ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಇಲ್ಲಿನ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು. ಲೋಕಾಪುರ, ರಾಮದುರ್ಗ ಹಾಗೂ ಸೌದತ್ತಿ ಕ್ಷೇತ್ರದ ಜನತೆಯಿಂದ ನಿರಂತರ ಹೋರಾಟ ನಡೆಸಲಾಗಿದೆ. ಸಂಸದರು ಹಾಗೂ ನೈಋತ್ಯ ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಒತ್ತಾಯಿಸಿದ ಪರಿಣಾಮ ರೈಲ್ವೆ ಅಧಿಕಾರಿಗಳು ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಅನುಮತಿ ಕೋರಿ ಕೇಂದ್ರಕ್ಕೆ ತಿಳಿಸಿದ್ದು, ಕೇಂದ್ರ ಸರ್ಕಾರವೇ ಪರಿಶೀಲಿಸಿ ಬಜೆಟ್ನಲ್ಲಿ ಮಂಜೂರು ನೀಡಬೇಕಿದೆ ಒತ್ತಾಯಿಸಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ರೈಲ್ವೆ ಯೋಜನೆಗಳು ಜಾರಿಗೆ ಬರಬೇಕೆಂದು ಹಲವಾರು ವರ್ಷಗಳಿಂದ ಹೋರಾಟಗಳು ನಡೆದಿವೆ. ಈಗಾಗಲೇ 2024ರ ಡಿಸೆಂಬರ್ದಲ್ಲಿ ರಾಮದುರ್ಗ ಜನರಿಂದ ಬೃಹತ್ ಪ್ರಮಾಣದ ಹೋರಾಟ ನಡೆಸಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಸಮೀಕ್ಷೆಯ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈಲ್ವೆ ಮಾರ್ಗದಿಂದ ಈ ಭಾಗದ ಧಾರ್ಮಿಕ ಕ್ಷೇತ್ರಗಳಾದ ಯಲ್ಲಮ್ಮ ದೇವಸ್ಥಾನ, ಶಿರಸಂಗಿ ಕಾಳಮ್ಮ, ಶಬರಿಕೊಳ್ಳ, ಗೊಡ್ಚಿ ವೀರಭದ್ರೇಶ್ವರ, ರಾಮದುರ್ಗ ಶಿವನಮೂರ್ತಿ ದೇವಸ್ಥಾನಗಳ ದರ್ಶನ ಮತ್ತು ಪ್ರವಾಸಿ ತಾಣಗಳ ಭೇಟಿ ಸುಗಮ ಮತ್ತು ಅಗ್ಗವಾಗಲಿದೆ. ಈ ಸಂದರ್ಭದಲ್ಲಿ ಲೈಫ್ ಇನ್ಶೂರೆನ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಈ ರೈಲ್ವೆ ಹೋರಾಟಗಾರರಿಗೆ ನಾವು ಲೋಕಾಪುರದಿಂದ ಧಾರವಾಡಕ್ಕೆ ಹೋಗುವಂತ ರೈಲು, ಧಾರವಾಡಕ್ಕೆ ಮುಟ್ಟುವಂತ ರೈಲು, ಇದು ಮಧ್ಯದಲ್ಲಿ ಬರತಕ್ಕಂತ ಶಿರಸಂಗಿ ಕಾಳಮ್ಮ, ಯಲ್ಲಮ್ಮ ಗುಡ್ಡ ಹಾಗೂ ರಾಮದುರ್ಗ, ಶಬರಿಕೊಳ್ಳ ಈ ತರ ಒಂದು ಹೋರಾಟಗಾರರಿಗೆ ನಮ್ಮ ಎಲ್ಐಸಿ ಒಂದು ಪೂರ್ತಿ ಬೆಂಬಲ ಮತ್ತು ಹೋರಾಟಗಾರರಿಗೆ ನಾವು ಬೆಂಬಲವನ್ನು ನಾವು ಸೂಚಿಸುತ್ತೇವೆ, ವ್ಯಕ್ತಪಡಿಸುತ್ತೇವೆ. ಅದರಂತೆ ಇವತ್ತು ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಈ ಸಮಿತಿ ಹೋರಾಟಗಾರರಿಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ನಾವು ಕೊಡುತ್ತಿದ್ದೇವೆ. ಈಗ ಇದರಿಂದ ಈ ಹಿಂದೆ ಒಂದು ದೇಶ ಮತ್ತು ಒಂದು ರಾಜ್ಯ ಮತ್ತು ಒಂದು ಜಿಲ್ಲಾ, ಒಂದು ತಾಲೂಕು ಅಭಿವೃದ್ಧಿ ಹೊಂದಬೇಕಾದ್ರೆ ರಸ್ತೆ ಅಥವಾ ಈ ರೈಲ್ವೆ ಒಂದು ಏನೋ ಸಂಚಾರ ಸುಗಮವಾಗಿದ್ದರೆ ಒಂದು ಅಭಿವೃದ್ಧಿ ಸಾಧ್ಯ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಈ ಹಿಂದೆ ವರಿಷ್ಠವರು ಕೂಡ ರಾಜ್ಯ ಮತ್ತು ರಾಷ್ಟ್ರ ಹೆದ್ದಾರಿ ಅದು ಜಿಲ್ಲಾ ಹೆದ್ದಾರಿಯನ್ನು ಮಾಡಬೇಕು ಒಂದು ಕನಸನ್ನು ಇಟ್ಕೊಂಡು ನಮ್ಮ ನಮ್ಮ ವರಿಷ್ಠವರು ಅವತ್ತು ಅಭಿವೃದ್ಧಿ ಮಾಡಿದಾರಲ್ಲ, ಅದರಿಂದ ದೇಶ ನಮ್ಮ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗ್ತದೆ. ಅದನ್ನ ಒಂದು ದೃಷ್ಟಿ ಇಟ್ಕೊಂಡು ರಾಮದುರ್ಗ ಅಭಿವೃದ್ಧಿ ಹೊಂದಬೇಕಾದ್ರೆ, ಎಲ್ಲ ಜನರ ಸುಧಾರಣೆ ಆಗಬೇಕಾದ್ರೆ ಈ ರೈಲ್ವೆ ಸಂಚಾರ ಅತ್ಯವಶ್ಯಕತೆ. ಇದು ಮಾಡ್ಬೇಕಂತ ನಾವು ಕೂಡ ಏನು ರೈಲ್ವೆ ಸಚಿವರಿಗೆ ಕೂಡ ನಾವು ಎಲ್ಲ ಒತ್ತಾಯವನ್ನು ಮಾಡ್ತೀವಿ. ನಮ್ಮ ರಾಮದುರ್ಗ ತಾಲೂಕ ಮತ್ತು ಸವದತ್ತಿ ತಾಲೂಕ ಧಾರವಾಡಕ್ಕೆ ಶಿರಸಂಗಿ ಹೋಗುವ ಮಾರ್ಗದಾಗ ರೈಲ್ವೆ ಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ರಾಮದುರ್ಗ ಬೆಳಿಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ವ್ಯಾಪಾರ ಕೊಡ್ಬೇಕಾದ್ರೆ ಆಟೋಮೆಟಿಕಲಿ ರೈಲ್ವೆ ಬೇಕು. ಅಂದ್ರೆ ಒಂದಿಲ್ಲ ಒಂದು ಸ್ಥಳದಿಂದ ರೈಲ್ವೆ ಇತ್ತಂದ್ರೆ ನಮ್ಮ ರಾಮದುರ್ಗ ತಾಲೂಕ, ಸವದತ್ತಿ ತಾಲೂಕ ಮತ್ತು ಧಾರವಾಡಕ್ಕೆ ಎಲ್ಲ ಅಭಿವೃದ್ಧಿ ಹೊಂದ್ತಾವ. ಆದ ಕಾರಣ ಈಗ ಏನು ಈ ಹೋರಾಟ ಅದಲ್ಲ, ಈ ಹೋರಾಟದ ನಾವು ಪಾಲ್ಗೊಂಡಿವಿ. ನಮ್ಮ LIC ಪ್ರತಿನಿಧಿಗಳು ಮತ್ತು ಅವ್ರು ಯಾವ ಹೋರಾಟಕ್ಕೆ ಅವ್ರು ಕರೆದ್ರು ಸಹಿತ ನಾವು ಸದಸ್ಯರಿದ್ದೀವಿ ಅಂತ ಈ ಸಮಯದಲ್ಲಿ ವ್ಯಕ್ತಪಡಿಸ್ತೀನಿ. ಅವ್ರು ಯಾವ ಹೋರಾಟ ಮಾಡಿದ್ರು ನಾವು ಸತತ ಹೋರಾಟ ಮಾಡಿ ಈ ರೈಲ್ವೆ ಮಾಡೇ ತೀರ್ತೀವಿ ಅನ್ನೋ ಶಪಥ ಮಾಡ್ತೀವಿ. ಅಂತ ಎಲ್ಲರೂ ಶಪಥ ಮಾಡಿ ನಮ್ಮ ತಾಲೂಕು ಮಂದಿ ಶಪಥ ಮಾಡಿದ್ರೆ ಅನುಕೂಲ ಆಗ್ತದೆ. ಏನೋ ಬೇಕು, ಯಾಕಂದ್ರೆ ರೇಟು ಕಡಿಮೆ ಇರ್ತದೆ. ಆದ್ರೆ ಬರೋರಿಗೆ ಸರಕು ಸಾಗಾಣಿಕೆ ವ್ಯಾಪಾರಸ್ಥರು ರೈಲ್ವೆ ಮಾಡ್ತದೆ, ವ್ಯಾಪಾರ ಅಭಿವೃದ್ಧೀಕರಣ ಆಗ್ತದೆ, ನಮ್ಮ ತಾಲೂಕ ಬೆಳೀತದೆ. ಇದರ ಸಲುವಾಗಿ ನಾವು ರೈಲ್ವೆ ಮಂತ್ರಿ ಸೋಮಣ್ಣ ಅವರಿಗೆ ಒತ್ತಾಯ ಮಾಡ್ತೀವಿ. ಈ ನಮ್ಮ ಈ ಸಂಘಟನೆ ಮೂಲಕ ರೈಲ್ವೆ ಬಜೆಟ್, ಈ ಬರುವ ಬಜೆಟ್ನಾಗ ನಮ್ಮ ರೈಲ್ವೇದು ಮೀಸಲು ನೀಡಬೇಕು, ನಮ್ಮ ರಾಮದುರ್ಗ ತಾಲೂಕ ಅಭಿವೃದ್ಧಿ ಹೊಂದಬೇಕು ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ನಾವು ಈ ಮಾತನ್ನು ವ್ಯಕ್ತಪಡಿಸ್ತೇವೆ. ನಮ್ಮ ಹೋರಾಟ ಬೆಂಬಲ ಸದಾ ಇರ್ತೀವಿ ಅಂತ ಹೇಳಿ